ಹಲೋ ಮಕ್ಕಳೇ, ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರ ಹಾಗೂ ಕರ್ನಾಟಕದಲ್ಲಿ ಓದ್ತಿರುವ ಎಲ್ಲ ಮಕ್ಕಳಿಗೂ ಫಿಸಿಕ್ಸ್ ಮೆಸ್ಟ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಸ್, ಈ ಒಂದು ವಿಡಿಯೋನಲ್ಲಿ ಆಸ್ ಯು ಕ್ಯಾನ್ ಸಿ ಆನ್ ದ ಬೋರ್ಡ್ ವಿ ವಿಲ್ ಡಿಸ್ಕಸ್ ಆನ್ ದ ಡಿರೈವೇಷನ್ ಆ್ಯಂಡ್ ದ ಡಿರೈವೇಷನ್ ಇಸ್ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಆಕ್ಸಿಸ್ ಆಫ್ ದ ಡೈಪೋಲ್. ಓಕೆ, ಅಟ್ ಎ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ದ ಡೈಪೋಲ್. ಸೊ ಈ ಒಂದು ಡಿರೈವೇಷನ್ನ ನಾವು ಈಗ ಡಿರೈವ್ ಮಾಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋನ ನಾನು ಯಾರಿಗೆ ಸಜೆಸ್ಟ್ ಮಾಡ್ತೀನಿ ಅಂದರೆ, ಈ ಒಂದು ಸೆಕೆಂಡ್ PUC ಫಸ್ಟ್ ಚಾಪ್ಟರ್ನ ಸ್ಟಡಿ ಮಾಡುವಾಗ ಈ ಡಿರೈವೇಷನ್ ಬಗ್ಗೆ ಏನೂ ಗೊತ್ತಿಲ್ಲ. ಓಕೆ, ಯಾವ ಒಂದು ಕಾನ್ಸೆಪ್ಟು ನಮಗೆ ಕ್ಲಾರಿಟಿ ಅಂದರೆ ಈ ಡಿರೈವೇಷನ್ಸ್ ಬಗ್ಗೆ ನಮಗೆ ಕ್ಲಾರಿಟಿ ಇಲ್ಲ ಅನ್ನೋರಿಗೆ ಈ ಒಂದು ವಿಡಿಯೋನ ಸಜೆಸ್ಟ್ ಮಾಡ್ತೀನಿ. ಸೊ ಹಾಗಾಗಿ ಈಚ್ ಸ್ಟೆಪ್, ಓಕೆ, ಸೊ ಈಚ್ ಇನ್ಫಾರ್ಮೇಷನ್, ಸೊ ಪ್ರತಿಯೊಂದು ನಿಧಾನವಾಗಿ ಎಕ್ಸ್ಪ್ಲೈನ್. ಈಗ ನನ್ನ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ, ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಬೇಕು. ಡಿರೈವ್ ಮಾಡೋದಕ್ಕೆ ಈ ಒಂದು ವಿಡಿಯೋ ನೋಡಾದ್ಮೇಲೆ ನಿಮಗೆ ಕೂಡ ಡಿರೈವ್ ಮಾಡೋದಕ್ಕೆ ಬರಬೇಕು. ಓಕೆ, ಬಾಹ್ಯಾಟ್ ಹೊಡಿಬಾರ್ದು. ಸೊ ಆ ಒಂದು ಥಾಟ್ನ ಮೈಂಡಲ್ಲಿ ಇಟ್ಕೊಂಡು ಸೊ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಇಟ್ ಮೇ ಟೇಕ್ 15 to 20 minutes ಈ ಒಂದು ಡಿರೈವೇಷನ್ಗೆ, ಬಟ್ ಇಟ್ ಈಸ್ ವರ್ತ್. ಓಕೆ, ಸೊ ಟು ವಾಚ್ ದಿಸ್ ವಿಡಿಯೋ. ಹಾಗಾಗಿ ವಿತೌಟ್ ಸ್ಕಿಪ್ಪಿಂಗ್ ಸೊ ಕಂಪ್ಲೀಟ್ ವಿಡಿಯೋನ ನೀವು ನೋಡಿ. ಸೊ ಈ ಒಂದು ಟಾಪಿಕ್ಕು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಪ್ಲಸ್ ಜೊತೆಗೆ ಈ ಒಂದು ಡಿರೈವೇಷನ್ ಎಕ್ಸಾಮಲ್ಲಿ ಬಂದರೆ ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ, ಈಸಿ ಆಗುತ್ತೆ. ಓಕೆ, ಸೊ ಅದಕ್ಕಿಂತ ಮುಂಚೆ ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಸಪೋರ್ಟ್ ದ ಚಾನಲ್ ಆ್ಯಂಡ್ ಶೇರ್ ಇಟ್ ಟು ಯುವರ್ ಫ್ರೆಂಡ್ಸ್ ಅಂತ ಕೇಳ್ತಾ ನೌ ಲೆಟ್ ಅಸ್ ಎಂಟರ್ ಇನ್ ಟು ದ ಟಾಪಿಕ್. ಸೊ ಏನಿದೆ, ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಅಲಾಂಗ್ ದ ಆಕ್ಸಿಸ್ ಆಫ್ ದ ಡೈಪೋಲ್. ಸೊ ಇಲ್ಲಿ ನಮಗೆ ಡಿಫ್ರೆಂಟ್ ವರ್ಡ್ಸ್ ಬರ್ತಾ ಇದೆ. ಸೊ ವರ್ಡ್ ಬೈ ವರ್ಡ್ ಫಸ್ಟ್ ಡಿರೈವೇಷನ್ನ ಮೀನಿಂಗ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ, ಸೊ ಏನು ಫೈಂಡ್ ಔಟ್ ಮಾಡಬೇಕು, ಫಸ್ಟ್ ಆಫ್ ಆಲ್ ನಾವು ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಫೀಲ್ಡ್. ಫಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಹೇಗೆ ಬರುತ್ತೆ, ಯಾವ ಪಾಯಿಂಟ್, ಹೇಗೆ ಅದು ಜನರೇಟ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ತಿಳ್ಕೊಬೇಕು ಅಂದರೆ ಚಾರ್ಜಸ್ ಬಗ್ಗೆ ಗೊತ್ತಿರಬೇಕು, ಆಯಿತಾ. ಸೊ ಚಾರ್ಜಸ್ ಬಗ್ಗೆ ನಿಮಗೇನು ಇನ್ಫಾರ್ಮೇಷನ್ ಇಲ್ಲ ಅಂತ ಹೇಳಿದ್ರೆ ಪ್ಲೀಸ್ ವಿಸಿಟ್ ಅವರ್ ಚಾನಲ್. ಓಕೆ, ಸೊ ಫಿಸಿಕ್ಸ್ ಮೆಸ್ಟ್ರು ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿ, ಪ್ಲೇ ಲಿಸ್ಟಿಗೆ ಹೋಗಿ ಎಲೆಕ್ಟ್ರಿಕ್ ಫೀಲ್ಡ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅನ್ನೋ ಪ್ಲೇ ಲಿಸ್ಟ್ ಇರುತ್ತೆ. ಅದರಲ್ಲಿ ಬೇಸಿಕ್ಸನ್ನು ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡಿರ್ತೀನಿ. ಸೊ ಅಲ್ಲಿ ನಿಮಗೆ ಚಾರ್ಜಸ್ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಯು ನೋ ದಟ್ ಆರ್ ವಿ ನೋ ದಟ್ ದೇರ್ ಆರ್ two types of charge. One is positive charge and another one is negative charge. So positive charge ಮತ್ತೆ ನೆಗೆಟಿವ್ ಚಾರ್ಜ್, ಎರಡೂ ಚಾರ್ಜಿಂದ ನಮಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಸೊ ದೇರ್ ಎಮರ್ಜಸ್. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಎಮರ್ಜ್ ಆಗ್ತಾ ಇರುತ್ತೆ. ಪಾಸಿಟಿವ್ ಚಾರ್ಜಿಂದ ಯೂಶಲಿ ಎಲೆಕ್ಟ್ರಿಕ್ ಫೀಲ್ಡು ಡೈರೆಕ್ಷನ್ ಹೇಗಿರುತ್ತೆ ಅಂದರೆ ಇಟ್ ಈಸ್ ರೇಡಿಯಲಿ ಔಟ್ವರ್ಡ್ಸ್ ಲೈಕ್ ದಿಸ್. ಹೌದಾ, ರೇಡಿಯಲಿ ಔಟ್ವರ್ಡ್ಸ್ ಇರುತ್ತೆ. ನೆಗೆಟಿವ್ ಚಾರ್ಜಸ್ಸಿಗೆ ರೇಡಿಯಲಿ ಇನ್ವರ್ಡ್ಸ್ ಇರುತ್ತೆ. ಹೌದಾ, ಎಸ್. ಸೊ ಈಗ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಎ ಫಿಸಿಕಲ್ ಕ್ವಾಂಟಿಟಿ ಆ್ಯಂಡ್ ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ ಡಿನೋಟೆಡ್ ಬೈ, ಓಕೆ, ಸೊ ಈ ಆರೋ, ದಿಸ್ ಈಸ್ ದ ರೆಪ್ರೆಸೆಂಟೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಎಲೆಕ್ಟ್ರಿಕ್ ಫೀಲ್ಡ್ಗೆ, ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಹೇಗೆ ಫೈಂಡ್ ಔಟ್ ಮಾಡೋದು? ಸಿ, ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಇಟ್ ಈಸ್ ಎ ವಾಟ್ ಏರಿಯಾ. ಆ ಒಂದು ಏರಿಯಾನಲ್ಲಿ ನಾವು ಇನ್ನೊಂದು ಯಾವ್ದಾರ ಚಾರ್ಜ್ ಇಟ್ಟರೆ ಸೊ ಇಟ್ ಎಕ್ಸ್ಪೀರಿಯನ್ಸಸ್ ಎ ಫೋರ್ಸ್. ಸೊ ಹಾಗಿದ್ರೆ ಈ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ P-ನಲ್ಲಿ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನಿಮಗೆ ಕೇಳಿದ್ರೆ, ಸೊ ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ. ಏನಂತ ಬರೀತೀರಾ? K into Q, the charge value, that is ನೆಗೆಟಿವ್ ಚಾರ್ಜ್ ಇರೋದ್ರಿಂದ -Q ಡಿವೈಡೆಡ್ ಬೈ ಈ ಒಂದು ಚಾರ್ಜಿಂದ ಇಲ್ಲಿಗೆ ಬರುವಂತಹ ಡಿಸ್ಟೆನ್ಸು ವಿಚ್ ಈಸ್, ಲೆಟ್ ಮಿ ಟೇಕ್ ಇಟ್ ಆಸ್ ವಾಟ್, R. ಸೊ R² ಅಂತ ನಾವು ಬರಿತೀವಿ. ಹೌದಾ, ಎಸ್. ಸೊ ಇಲ್ಲಿ ನೆಗೆಟಿವ್ ಚಾರ್ಜು ಆ್ಯಂಡ್ ರೇಡಿಯಲಿ ಇನ್ವರ್ಡ್ ಇರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡನ್ನು, ಓಕೆ, ಸೊ ಡೈರೆಕ್ಷನ್ ಹೇಗೆ ಬರೀತೀರಾ ಅಂತ ಹೇಳಿದ್ರೆ ಯು ವಿಲ್ ರೈಟ್ ಲೈಕ್ ದಿಸ್. ಓಕೆ, ಸೊ ರೇಡಿಯಲಿ ಇನ್ವರ್ಡ್ ಅಂತ ಬರೀತೀರಾ. ಹೌದಾ, ಸೊ ಏನು ಜನರಲ್ ರೆಪ್ರೆಸೆಂಟೇಷನ್ ಇದೆಲ್ಲ. ಜನರಲ್ ರೆಪ್ರೆಸೆಂಟೇಷನ್ ಅಂದರೆ ಡಿರೈವೇಷನ್ ಮಾಡೋದಕ್ಕಿಂತ ಮುಂಚೆ ಇದರ ಇನ್ಫಾರ್ಮೇಷನ್ ನಿಮಗಿದ್ದಷ್ಟು ತುಂಬ ಅನುಕೂಲ ಆಗುತ್ತೆ. ಸೊ ಆವಾಗ ಮತ್ತೆ ನೆಕ್ಸ್ಟ್ ನೆಗೆಟಿವ್ ನೆಗೆಟಿವ್ ಸೈನನ್ನು ನಾವು ಯೂಸ್ ಮಾಡ್ಕೊಳ್ಳಲ್ಲ. ಮೋಸ್ಟ್ ಆಫ್ ದ ಟೈಮ್ ನೆಗೆಟಿವ್ ಸೈನ್ ಯೂಸ್ ಮಾಡ್ಕೊಳ್ಳಲ್ಲ. ಯಾಕೆ ಅಂದರೆ ಈ ಪಾಯಿಂಟ್ ಇರೋದು ಇಲ್ಲಿಂದ ಟುವರ್ಡ್ಸ್ ಅಂದರೆ ಆಪೋಸಿಟ್ ಡೈರೆಕ್ಷನಲ್ಲಿ. ಫೀಲ್ಡಿನ ವೆಕ್ಟರ್, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಸೊ ಆಪೋಸಿಟ್ ಡೈರೆಕ್ಷನಲ್ಲಿ ಬರ್ತಾ ಇದೆ. ಸೊ ಅದನ್ನು ರೇಡಿಯಲಿ ಇನ್ವರ್ಡ್ಸನ್ನು ನೆಗೆಟಿವ್ ಅಂತ ನಾವು ರೆಪ್ರೆಸೆಂಟ್ ಏನಾದರೂ ಮಾಡಿದ್ರೆ ಅವಾಗ ಏನಾಗುತ್ತೆ, K into -Q ಡಿವೈಡೆಡ್ ಬೈ R² ಅಂತ ಬರಿಬೋದು. ವೇರ್ K ಈಸ್ ನಥಿಂಗ್ ಬಟ್ ಕೂಲಮ್ಸ್ ಕಾನ್ಸ್ಟೆಂಟ್. ನೋಡಿ, ನೆಗೆಟಿವ್ ಸೈನ್ ಏನಾಗುತ್ತೆ, ಮಲ್ಟಿಪ್ಲೈ ಆಗಿ ಜಸ್ಟ್ Q ಉಳ್ಕೊಳ್ಳುತ್ತೆ, K into Q ಡಿವೈಡೆಡ್ ಬೈ R². ಸೊ ಹಾಗಾಗಿ ನೆಗೆಟಿವ್ ಚಾರ್ಜ್ ಇದ್ರೂ ಕೂಡ ಸಮ್ಟೈಮ್ಸ್ ನಾವು ಏನನ್ನು ರೆಪ್ರೆಸೆಂಟ್ ಮಾಡಲ್ಲ, ಇನ್ ದ RHS ಸೈಡಲ್ಲಿ -Q ಅನ್ನೋದನ್ನು ರೆಪ್ರೆಸೆಂಟ್ ಮಾಡಲ್ಲ. ಕಾರಣ ಇಷ್ಟೇ, ನೆಗೆಟಿವ್ ಚಾರ್ಜ್ ಇದ್ದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಿಗೆ ಹೋಗಬೇಕು ಅಂದರೆ ಈ ಒಂದು ಡೈರೆಕ್ಷನಲ್ಲಿ ಹೋಗ್ತೀವಿ. ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರು ಆಪೋಸಿಟ್ ಡೈರೆಕ್ಷನಲ್ಲಿ ಬರುತ್ತೆ. ಸೊ ಅದೆರಡನ್ನೂ ರೆಪ್ರೆಸೆಂಟ್ ಮಾಡೋದಕ್ಕೆ ವಿ ವಿಲ್ ಯುಟಿಲೈಸ್ ನೆಗೆಟಿವ್ ಸೈನ್. ಆ ನೆಗೆಟಿವ್ ಸೈನು ಚಾರ್ಜಿನ ನೆಗೆಟಿವ್ ಸೈನ್ ಜೊತೆ ಮಲ್ಟಿಪ್ಲೈ ಆಗಿ ಸೊ ಏನಾಗುತ್ತೆ, ಪಾಸಿಟಿವ್
ಪಾಸಿಟಿವ್ ಒಂದು ಸೈನು ಬಂದ್ಬಿಡುತ್ತೆ. ಓಕೆ, ಅದೇ ಪಾಸಿಟಿವ್ ಚಾರ್ಜಿಂದ ತಗೊಳ್ಳಿ, ಇದು ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಇಲ್ಲಿ ತಗೊಳ್ಳೋಣ. ಸೊ ಪಾಸಿಟಿವ್ ಚಾರ್ಜಿಂದ ಇಲ್ಲಿಗೆ ಬರುವಂಥ ಡಿಸ್ಟೆನ್ಸನ್ನು ಆರ್ ಅಂತ ತಗೊಳ್ಳೋಣ. ಇಲ್ಲಿಗೆ ಈ ನಾನು ರೆಪ್ರೆಸೆಂಟ್ ಮಾಡಿದ್ರೆ ಸೊ ಕೆ ಇಂಟು ಚಾರ್ಜ್ ವ್ಯಾಲ್ಯೂ ಏನು ಪಾಸಿಟಿವ್ ಕ್ಯೂ, ಓಕೆ ಪಾಸಿಟಿವ್ ಚಾರ್ಜ್, ಓಕೆ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಏನು ಆರ್. ನೋಡಿ ಈಗ ವೆಕ್ಟರ್ ಫಾರ್ಮಲ್ಲಿ ಬರೆಯೋದಾದರೆ ಸಿ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಯಾವ ಕಡೆ ಇದೆ, ಆ ಒಂದು ಪಾಯಿಂಟ್ ಕಡೆನೇ ಇದೆ, ಪಾಯಿಂಟ್ ಪಿ ಕಡೆನೇ ಇದೆ, ಹೌದಾ. ಆ ಡಿಸ್ಟೆನ್ಸ್ ಯಾವ ಕಡೆ ಹೋಗಬೇಕು, ಆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಜೊತೆಗೆ ಹೋಗಬೇಕು, ಅವಾಗ ಪಾಸಿಟಿವ್ ಇಂಟು ಪಾಸಿಟಿವ್ ಇಸ್ ಪಾಸಿಟಿವ್. ಸೊ ಹಾಗಾಗಿ ಪಾಸಿಟಿವ್ ಚಾರ್ಜ್ ಬಂದರೂ ಆ ಒಂದು ಚಾರ್ಜಿನ ಸೈನನ್ನು ನಾವು ಪ್ಲಸ್ ಅಂತಲೂ ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ. ದಿಸ್ ಇಸ್ ದ ರೀಸನ್. ಐ ಹೋಪ್ ಯು ಅಂಡರ್ಸ್ಟುಡ್. ಈ ಒಂದು ವಿಚಾರ ಗೊತ್ತಿರಬೇಕು. ಈ ಒಂದು ವಿಚಾರ ಗೊತ್ತಿಲ್ಲ ಅಂದರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಒಂದು ಕಾನ್ಸೆಪ್ಟಲ್ಲಿ ನಾವು ಡಿರೈವ್ ಮಾಡೋದಕ್ಕೆ ಹೋಗುವಾಗ ಏನಾಗುತ್ತೆ, ನಿಮಗೆ ಅಲ್ಲಿ ನೆಗೆಟಿವ್ ಚಾರ್ಜ್ ಹಾಕಬೇಕಾಗಿತ್ತಲ್ಲ, ಯಾಕೆ ನೆಗೆಟಿವ್ ಚಾರ್ಜ್ ಹಾಕಲಿಲ್ಲ ಅನ್ನೋ ಒಂದು ಡೌಟು ಕ್ರಿಯೇಟ್ ಆಗುತ್ತೆ. ಕ್ಲಿಯರ್? ಎಸ್. ಸೊ ಈಗ ನಾವು ಐ ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್ ವಾಟ್ ಎಲೆಕ್ಟ್ರಿಕ್ ಚಾರ್ಜ್ ಅಂದ್ರೇನು, ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೇನು, ಆ ಎಲೆಕ್ಟ್ರಿಕ್ ಫೀಲ್ಡ್ ನೆಗೆಟಿವ್ ಚಾರ್ಜಿಗೆ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಪಾಸಿಟಿವ್ ಚಾರ್ಜಿಗೆ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಗೊತ್ತಾಯಿತು. ಎಸ್, ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಗೊತ್ತಾಯಿತು. ಅಟ್ ಎ ಪಾಯಿಂಟ್ ಅಲಾಂಗ್ ದ ಆಕ್ಸಿಸ್ ಆಫ್ ದ ಡೈಪೋಲ್. ಈಗ ಡೈಪೋಲ್ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಸೊ ಒಂದು ಪಾಸಿಟಿವ್ ಚಾರ್ಜು ಮತ್ತು ಇನ್ನೊಂದು ಪಾಸಿಟಿವ್ ಚಾರ್ಜ್ ಇದ್ದರೆ ದೇರ್ ಯಾವ ರೀತಿ ಒಂದು ಎಫೆಕ್ಟ್ ಸಿಗುತ್ತೆ, ದೇರ್ ವಿಲ್ ಬಿ ಫೋರ್ಸ್ ಆಫ್ ರಿಪಲ್ಷನ್. ಪಾಸಿಟಿವ್ ನೆಗೆಟಿವ್ ಇದ್ದರೆ ದೇರ್ ವಿಲ್ ಬಿ ಫೋರ್ಸ್ ಆಫ್ ವಾಟ್, ಅಟ್ರಾಕ್ಷನ್ ಅಲ್ವಾ. ಸೊ ಅದೇ ರೀತಿ ಈಗ ಏನಾದರೂ ಒಂದು ಪಾಸಿಟಿವ್ ನೆಗೆಟಿವ್ ಚಾರ್ಜು ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸ್, ಸ್ಮಾಲ್ ಡಿಸ್ಟೆನ್ಸ್ ಇರಬೇಕು, ತುಂಬ ಲಾರ್ಜ್ ಡಿಸ್ಟೆನ್ಸ್ ಇರಬಾರ್ದು. ಸ್ಮಾಲ್ ಡಿಸ್ಟೆನ್ಸ್ ಅಲ್ಲಿ ಆ ಡಿಸ್ಟೆನ್ಸನ್ನು ನಾವೇನಂತ ತೊಗೊಳ್ತೀವಿ, ಯೂಶ್ವಲಿ 2 times a ಅಂತ ತೊಗೊಳ್ತೀವಿ. ಅಂದರೆ ಫಾರ್ ಈಸಿಯರ್ ಕ್ಯಾಲ್ಕುಲೇಷನ್ಸ್ಗೋಸ್ಕರ ನಾವು 2a ಅಂತ ತೊಗೊಳ್ತೀವಿ. ಸರ್ ಎ ಅಂತ ತೊಗೋಬೋದಾಗಿತ್ತಲ್ಲ, ಎಲ್ ಅಂತ ತೊಗೋಬೋದಾಗಿತ್ತಲ್ಲ. ಎಲ್ ಅಂತ ತೊಗೊಂಡ್ರೆ ಏನಾಗುತ್ತೆ, ಕ್ಯಾಲ್ಕುಲೇಷನ್ಸ್ಗಳನ್ನು ಸಾಲ್ವ್ ಮಾಡುವಾಗ ನಮಗೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ. ಸೊ ಹಾಗಾಗಿ ಈವನ್ ನಂಬರಲ್ಲಿ ತೊಗೊಳ್ತೀವಿ, 2a ಅಂತ ತೊಗೊಳ್ತೀವಿ. ಕ್ಲಿಯರ್? ಎಸ್. ಸೊ ಆ ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸಲ್ಲಿ ಚಾರ್ಜ್ ಪಾರ್ಟಿಕಲ್ಸ್ನ ಇಟ್ಟರೆ ದೇರ್ ಎಕ್ಸರ್ಟ್ ಸಮ್ ಎಫೆಕ್ಟ್. ಆ ಎಫೆಕ್ಟ್ನ ನಾವೇನಂತ ಕರಿತೀವಿ, ವಿ ವಿಲ್ ಕಾಲ್ ಇಟ್ ಆಸ್ ವಾಟ್, ಡೈಪೋಲ್ ಮೂಮೆಂಟ್, ವಿಚ್ ಇಸ್ ರೆಪ್ರೆಸೆಂಟೆಡ್ ಆಸ್ ಪಿ. ಓಕೆ, ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್ ಹೇಗಿರುತ್ತೆ, ನೆಗೆಟಿವ್ ಚಾರ್ಜಿಂದ ಪಾಸಿಟಿವ್ ಚಾರ್ಜ್ ಇರುತ್ತೆ. ದಿಸ್ ಈಸ್ ವಾಟ್ ಡೈಪೋಲ್ ಕಾನ್ಸೆಪ್ಟ್. ಇದನ್ನು ನಾವು ಈ ಒಂದು ಅರೇಂಜ್ಮೆಂಟನ್ನು ನಾವೇನಂತ ಕರಿತೀವಿ, ಡೈಪೋಲ್ ಅಂತ ಕರಿತೀವಿ. ಹೌದಾ? ಎಸ್. ಸೊ ಈಗ ಡೈಪೋಲ್ ಅಂದ್ರೆ ಏನು ಅಂತ ಗೊತ್ತಾಯಿತು. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು ಅಂತ ಗೊತ್ತಾಯಿತು. ಆಕ್ಸಿಸ್ ಆಫ್ ದ ಡೈಪೋಲ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸಿ, ದಿಸ್ ಈಸ್ ದ ಆಕ್ಸಿಸ್ ಆಫ್ ದ ಡೈಪೋಲ್. ನೋಡಿ, ಇಲ್ಲಿ ಒಂದು ನೆಗೆಟಿವ್ ಚಾರ್ಜ್ ಇದೆ, ಇನ್ನೊಂದು ಪಾಸಿಟಿವ್ ಚಾರ್ಜ್ ಇದೆ, ಆ್ಯಂಡ್ ವಿ ಹ್ಯಾವ್ ದ ಓಕೆ. ಸೊ ಇಫ್ ವಿ ಡ್ರಾ ದ ಇಮ್ಯಾಜಿನರಿ ಲೈನ್ ಇನ್ ದ ಲೈನ್, ಓಕೆ, ಸೊ ಆ ಒಂದು ನೆಗೆಟಿವ್ ಮತ್ತು ಪಾಸಿಟಿವ್ ಚಾರ್ಜಿನ ಮೇಲೆ ಹಾದು ಹೋಗೋ ರೀತಿ ಒಂದು ಲೈನನ್ನು ನಾನು ಡ್ರಾ ಮಾಡಿದ್ರೆ ಅದನ್ನು ಆಕ್ಸಿಸ್ ಆಫ್ ಡೈಪೋಲ್ ಅಂತ ಕರಿತೀವಿ. ಆ ಆಕ್ಸಿಸ್ ಆಫ್ ಡೈಪೋಲಿನ ಓಕೆ, ಸೊ ಒಳಗಡೆ ಅಲ್ಲ, ದಟ್ ಮೀನ್ಸ್ ಏನು, ಈ ಒಂದು ಪಾಸಿಟಿವ್ ನೆಗೆಟಿವ್ ಚಾರ್ಜಿನ ಒಳಗಡೆ ಬರಲ್ಲ. ಸೊ ಹೊರಗಡೆ ಏನಾದರೂ ಇಲ್ಲಾದರೂ ತಗೊಳ್ಳಿ ಒಂದು ಪಾಯಿಂಟನ್ನು, ನಾವು ಅವಾಗ ಅದನ್ನೇನಂತ ಕರಿತೀವಿ, ಇಟ್ ಈಸ್ ಎ ಪಾಯಿಂಟ್ ಅಲಾಂಗ್ ದ ಆಕ್ಸಿಸ್ ಆಫ್ ದ ಡೈಪೋಲ್ ಅಂತ ಕರಿತೀವಿ. ಓಕೆ, ಸೊ ನಾನೀಗ ಎಲ್ಲಿ ಕನ್ಸಿಡರ್ ಮಾಡಿದ್ದೀನಿ, ಟುವರ್ಡ್ಸ್ ದ ಪಾಸಿಟಿವ್ ಚಾರ್ಜಿನ ಸ್ವಲ್ಪ ದೂರದಲ್ಲಿ ಕನ್ಸಿಡರ್ ಮಾಡಿದ್ದೀನಿ. ಓಕೆ, ಸೊ ಇದಿಷ್ಟು ಡಿರೈವೇಷನ್ನ ಇನ್ಫಾರ್ಮೇಷನ್ ಅಥವಾ ಮೀನಿಂಗ್. ಈಗ ಈ ಪಾಯಿಂಟಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕೆ ಸರ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ ಅಂದರೆ, ಸಿ, ಪಾಸಿಟಿವ್ ಚಾರ್ಜು ಆ ಪಾಯಿಂಟಲ್ಲಿ ಒಂದು ಎಫೆಕ್ಟ್ ಕೊಡುತ್ತೆ, ನೆಗೆಟಿವ್ ಚಾರ್ಜು ಆ ಪಾಯಿಂಟಲ್ಲಿ ಒಂದು ಎಫೆಕ್ಟ್ ಕೊಡುತ್ತೆ. ಪಾಸಿಟಿವ್ ನೆಗೆಟಿವ್ ಇರೋದ್ರಿಂದ ಆ ಎಫೆಕ್ಟ್ಸ್ ಏನಿರುತ್ತೆ, ಆಪೋಸಿಟ್ ಇರುತ್ತೆ, ಈಕ್ವಲ್ ಇರಲ್ಲ. ಬಟ್ ಎಫೆಕ್ಟ್ ಏನಿರುತ್ತೆ, ಆಪೋಸಿಟ್ ಇರುತ್ತೆ. ಆಪೋಸಿಟ್ ಇದ್ದಾಗ ನಾವು ಆ್ಯಡ್ ಅಪ್ ಮಾಡೋದಕ್ಕಾಗಲ್ಲ, ಬಟ್ ಇನ್ಸ್ಟೆಡ್ ವಿ ಹ್ಯಾವ್ ಟು ಗೋ ಫಾರ್ ಸಬ್ಟ್ರಾಕ್ಷನ್. ಆ ಸಬ್ಟ್ರಾಕ್ಷನನ್ನು ನಾವು ಮಾಡಿದಾಗ ನಮಗೆ ಬರುವಂಥ ಎಲೆಕ್ಟ್ರಿಕ್ ಫೀಲ್ಡನ್ನು ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಓಕೆ, ಸೊ ಅದಕ್ಕೆ ಸ್ವಲ್ಪ ಜಿಯೋಮೆಟ್ರಿ ಇದೆ, ಆ ಜಿಯೋಮೆಟ್ರಿನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ, ಸೊ ಈ ಡಿಸ್ಟೆನ್ಸನ್ನು, ಪಾಸಿಟಿವ್ ಇಂದ ನೆಗೆಟಿವ್ ಬರುವಂತಹ ಡಿಸ್ಟೆನ್ಸನ್ನು ಐ ವಿಲ್ ಟೇಕ್ ಇಟ್ ಆಸ್ ವಾಟ್, 2a. ಓಕೆ, ಸೊ ಈ ಒಂದು ಸೆಂಟರ್ ಪಾಯಿಂಟ್ನಲ್ಲಿ ಬಿಟ್ವೀನ್ ದಿಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್, ಓಕೆ, ಸೊ ದೇರ್ ಎಮರ್ಜಸ್ ಆರ್ ದೇರ್ ಎಕ್ಸಿಸ್ಟ್ ದ ಡೈಪೋಲ್ ಮೂಮೆಂಟ್. ಸೊ ಹಾಗಿದ್ರೆ ಈ ಡಿಸ್ಟೆನ್ಸನ್ನು a ಅಂತ ತಗೊಳ್ಳೋಣ, ಮತ್ತು ಇಲ್ಲಿಂದ ಇಲ್ಲಿಗೆ ಬರುವಂತಹ ಡಿಸ್ಟೆನ್ಸನ್ನು a, ಯಾಕಂದರೆ ಎಕ್ಸಾಕ್ಟ್ಲಿ ಅಟ್ ದ ಮಿಡಲ್ ಬಂದಾಗ ಸೊ a ಮತ್ತು a ಅಂತ ಬರುತ್ತೆ. ಓಕೆ, ಎಸ್. ಸೊ ಈಗ ಡೈಪೋಲ್ ಮೂಮೆಂಟಿಂದ ನಾವು ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡುವಾಗ ಡಿಸ್ಟೆನ್ಸ್, ವೈ, ಬಿಕಾಸ್ ಡಿಸ್ಟೆನ್ಸ್ ಇಸ್ ಅ ಮೇಜರ್ ಫ್ಯಾಕ್ಟರ್. ಆ ಡಿಸ್ಟೆನ್ಸನ್ನು ತಗೋಬೇಕು ಅಂದರೆ ನಾಟ್ ಫ್ರಮ್ ದ ಪಾಸಿಟಿವ್ ಚಾರ್ಜ್ ಆರ್ ನೆಗೆಟಿವ್ ಚಾರ್ಜ್, ಓವರ್ ಆಲ್ ಆ ಡೈಪೋಲಿಂದ ತಗೊಂಡಾಗ ಸೊ ವಿ ಹ್ಯಾವ್ ಟು ಕನ್ಸಿಡರ್ ಫ್ರಮ್ ದ ಡೈಪೋಲ್ ಮೂಮೆಂಟ್. ಆ ಡೈಪೋಲ್ ಮೂಮೆಂಟಿಂದ ಓಕೆ, ಆ ಪರ್ಟಿಕ್ಯುಲರ್ ಪಾಯಿಂಟ್ ಎಮ್ಮಿಗೆ ಡಿಸ್ಟೆನ್ಸನ್ನು ಆರ್ ಅಂತ ತಗೊಳ್ತೀನಿ. ಓಕೆ, ಸೊ ಇಂಡಿವಿಜುವಲ್ ಚಾರ್ಜ್ ಎಫೆಕ್ಟ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ, ಅಂದರೆ ಇಂಡಿವಿಜುವಲ್ ಚಾರ್ಜಿಂದ ಬರುವಂತಹ ಎಲೆಕ್ಟ್ರಿಕ್ ಫೀಲ್ಡು. ಸೊ ಹಾಗಾಗಿ ಆ ಡಿಸ್ಟೆನ್ಸನ್ನು ಬೇಕಾಗುತ್ತೆ ನಮಗೆ. ಓಕೆ, ಸೊ ಪ್ಲಸ್ ಕ್ಯೂ, ಪಾಸಿಟಿವ್ ಕ್ಯೂ ಇಂದ
ಎಮ್ ತನಕ, ಓಕೆ. ಸೊ ಎಮ್ ತನಕ ಇರುವಂತಹ ಡಿಸ್ಟೆನ್ಸ್, ಲೆಟ್ ಮಿ ಟೇಕ್ ದಿಸ್ ಪಾಯಿಂಟ್ ಆಸ್ ವಾಟ್ ಎ ಆ್ಯಂಡ್ ಬಿ, ಓಕೆ. ಸೊ ಇಲ್ಲಿಂದ ಇಲ್ಲಿಗೆ ಬರುವಂಥ ಡಿಸ್ಟೆನ್ಸ್ ನೋಡಿ, ನಮಗೆ ಬೇಕಾಗಿರೋದು ಇಷ್ಟು ಮಾತ್ರ ಡಿಸ್ಟೆನ್ಸು. ಟೋಟಲ್ ಡಿಸ್ಟೆನ್ಸಲ್ಲಿ ಈ ಡಿಸ್ಟೆನ್ಸನ್ನು ಮೈನಸ್ ಮಾಡಿ. ಟೋಟಲ್ ಡಿಸ್ಟೆನ್ಸ್ ಏನು ಆರು, ಓಕೆ. ಈ ಡಿಸ್ಟೆನ್ಸ್ ಏನಿದೆ ಮೈನಸ್ ಎ, ಸೊ ಹಾಗಾಗಿ ಈ ಡಿಸ್ಟೆನ್ಸ್ ಏನಾಗುತ್ತೆ ಆರ್ ಮೈನಸ್ ಎ ಆಗುತ್ತೆ, ಓಕೆ. ವಿಚ್ ಈಸ್ ನಥಿಂಗ್, ಯಾವುದು ಬಿ ಎಮ್ ಡಿಸ್ಟೆನ್ಸ್ ಏನಾಗುತ್ತೆ ಆರ್ ಮೈನಸ್ ಎ ಆಗುತ್ತೆ. ನೆಕ್ಸ್ಟು ನೆಗೆಟಿವ್ ಚಾರ್ಜಿಂದ ಪಾಯಿಂಟ್ ಎಮ್ಮಿಗೆ ಇರುವಂತಹ ಡಿಸ್ಟೆನ್ಸು ಎ ಎಮ್, ಆ್ಯಂಡ್ ಎ ಎಮ್ ಏನಾಗುತ್ತೆ ಸಿ, ಇಲ್ಲಿಂದ ಇಲ್ಲಿಗೆ ಬರುವಂತಹ ಡಿಸ್ಟೆನ್ಸ್ ಏನು, ಓಕೆ. ಸೇ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿಂದ ಇಲ್ಲಿಗೆ ಬರೋ ಡಿಸ್ಟೆನ್ಸ್ ಏನು ಆರ್, ಹೌದಾ. ಈ ಡಿಸ್ಟೆನ್ಸ್ ಏನು ಎ. ಟೋಟಲ್ ಡಿಸ್ಟೆನ್ಸ್ ಏನಾಗುತ್ತೆ ಇಟ್ ವಿಲ್ ಬಿಕಮ್ ವಾಟ್, ಇಟ್ ವಿಲ್ ಬಿಕಮ್ ಆರ್ ಪ್ಲಸ್ ಎ ಆಗುತ್ತೆ, ಓಕೆ. ಎ ಇಂದ ಎಮ್ಮಿಗೆ ಆರ್ ಪ್ಲಸ್ ಎ, ಬಿ ಇಂದ ಎಮ್ಮಿಗೆ ಆರ್ ಮೈನಸ್ ಎ, ಆ್ಯಂಡ್ ಡೈಪೋಲ್ ಮೊಮೆಂಟಿಂದ ಎಮ್ಗೆ, ಓಕೆ. ಸೊ ವಿ ವಿಲ್ ಕನ್ಸಿಡರ್ ಇಟ್ ಆಸ್ ವಾಟ್ ಆರ್. ಡೈಪೋಲ್ ಮೊಮೆಂಟ್ ಪಾಯಿಂಟನ್ನು ನಾವು ಓ ಅಂತ ಕರಿತೀವಿ. P is not a dipole moment point. It is dipole moment. That is a physical quantity. But O is a point. ಎಲ್ಲಿ ಆಕ್ಟ್ ಆಗ್ತದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್, ಓಕೆ. ಎಸ್, ಐ ಹೋಪ್ ಯು ಅಂಡರ್ಸ್ಟುಡ್ ಅಬೌಟ್ ದ ಡಯಾಗ್ರಾಮ್. ಸೊ ಡಯಾಗ್ರಾಮ್ ಬರೆಯೋದು ಗೊತ್ತಿರಬೇಕು. ಆ್ಯಂಡ್ ಇಷ್ಟು ಡಯಾಗ್ರಾಮನ್ನು ನೀವು ಸೆಂಟೆನ್ಸ್ ವೈಸು ರೆಪ್ರೆಸೆಂಟ್ ಮಾಡಬೇಕು. ಸೊ ಆ ಸೆಂಟೆನ್ಸ್ ವೈಸು ನಾನು ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಈಗ ಏನೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಅಷ್ಟೂ ಕೂಡ ಇಲ್ಲಿ ಸೆಂಟೆನ್ಸ್ ವೈಸು ಐ ಹ್ಯಾವ್ ರೆಪ್ರೆಸೆಂಟೆಡ್, ಓಕೆ. ಡಯಾಗ್ರಾಮ್ ನೋಡಿ ಹೇಗೆ ಬರೆದಿದ್ದೀನಿ, ಇದೇ ರೀತಿ ಬರೀಬೇಕಾಗುತ್ತೆ, ಓಕೆ. ಎಸ್. ಸೊ ಇದರಲ್ಲಿ ಒನ್ ಮೋರ್ ಪಾಯಿಂಟ್ ಏನು ಅಂದರೆ, ನಾವು ಈ ಪಾಯಿಂಟ್ ಎಮ್ ಅಲ್ಲಿ, ಓಕೆ, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಪಾಸಿಟಿವ್ ಚಾರ್ಜಿಂದ ಆ ಪಾಯಿಂಟಿಗೆ ಯಾವ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ, ರೇಡಿಯಲಿ ಔಟ್ವರ್ಡ್ಸು ನೋಡಿ ಟುವರ್ಡ್ಸ್ ಈ ರೀತಿ ಡೈರೆಕ್ಷನಲ್ಲಿ ನಾನು ನಿಮಗೆ ರೆಪ್ರೆಸೆಂಟ್ ಮಾಡಿದ್ದೀನಿ. ದಿಸ್ ಈಸ್ ಡ್ಯೂ ಟು ಪಾಸಿಟಿವ್ ಚಾರ್ಜ್, ಇ ಪ್ಲಸ್ ಅಂತ ರೆಪ್ರೆಸೆಂಟ್ ಮಾಡಿದ್ದೀನಿ, ಓಕೆ. ನೆಗೆಟಿವ್ ಚಾರ್ಜಿಂದ ಆ ಪಾಯಿಂಟಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ ಟುವರ್ಡ್ಸ್ ನೆಗೆಟಿವ್ ಚಾರ್ಜೇ ಬರುತ್ತೆ. ಸೊ ಪಾಸಿಟಿವ್ ಚಾರ್ಜ್ಗಿಂತ ನೆಗೆಟಿವ್ ಚಾರ್ಜಿನ ಎಫೆಕ್ಟ್ ಸ್ವಲ್ಪ ಕಡಿಮೆ ಇದೆ. ಸೊ ಹಾಗಾಗಿ ಈ ವೆಕ್ಟರ್ನ ಲೆಂತ್ನ ಸ್ವಲ್ಪ ಕಡಿಮೆ ಬರೆದಿದ್ದೀನಿ, ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಓಕೆ. ಎಸ್. ಯಾಕೆ ಕಡಿಮೆ ಬರೆದಿದ್ದೀನಿ ಅಂದರೆ, ಈ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಎಫೆಕ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಅದನ್ನು ವೆಕ್ಟರಲ್ಲಿ ರೆಪ್ರೆಸೆಂಟ್ ಮಾಡುವಾಗ ವಿ ಹ್ಯಾವ್ ಟು ಶೋ ಲೆಸ್ ಲೆಂತ್ ಕಂಪೇರ್ ಟು ದ ಪಾಸಿಟಿವ್ ಚಾರ್ಜ್. ಸೊ ಹಾಗಾಗಿ ಕಡಿಮೆ ಲೆಂತಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ, ಓಕೆ. ಎಸ್. ಸೊ ಈಗ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ನೆಟ್ ಎಲೆಕ್ಟ್ರಿಕ್ ಫೀಲ್ಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ದಿಸ್ ಇಸ್ ಕ್ಲಿಯರ್ ಅಪ್ ಟು ಇಲ್ಲಿ ತನಕ ಕ್ಲಿಯರ್ ಆಗಿದ್ದರೆ ಜಸ್ಟ್ ಒಂದು ಕಮೆಂಟ್ ಸೆಕ್ಷನಲ್ಲಿ ಎಸ್ ಸರ್ ಇಟ್ ಇಸ್ ಕ್ಲಿಯರ್ ಅಂತೇಳಿ ಒಂದು ಕಮೆಂಟ್ ಹಾಕಿ, ಓಕೆ. ಎಸ್. ಈ ಒಂದು ನೋಟ್ಸನ್ನು ಕಂಪ್ಲೀಟ್ ಆಗಿ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ, ಓಕೆ, ಡಿರೈವೇಷನ್ ನೋಟ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟು ಇದನ್ನು PDF ನಿಮಗೆ ಸಿಗೋ ಹಾಗೆ ಮಾಡಿರ್ತೀನಿ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಗೂಗಲ್ ಕ್ಲಾಸ್ ರೂಮ್ಸಿಗೆ ಹೋಗ್ತೀರಾ. ಸೊ ಅಲ್ಲಿ ನೀವು ಜಸ್ಟ್ ಎಂಟರ್ ಆದರೆ ನಿಮಗೆ ಕಂಪ್ಲೀಟ್ ನೋಟ್ಸು, ಬೇರೆ ಬೇರೆ ಒಂದು ಸ್ಟಡಿ ಮೆಟೀರಿಯಲ್ಸು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ದಯವಿಟ್ಟು ಅಲ್ಲೂ ಕೂಡ ನೀವು ಏನೋ ಆ ಒಂದು ಲಿಂಕನ್ನು ಕೂಡ ನೀವು ಯುಟಿಲೈಸ್ ಮಾಡ್ಕೊಳ್ಳಿ, ಓಕೆ. ಎಸ್. ಸೊ ನಾವು ಕಮಿಂಗ್ ಟು ದ ಪಾಯಿಂಟ್, ಓಕೆ. ಸೊ ನಾವು ಲೆಟ್ ಅಸ್ ಗೋ ಫಾರ್ ಡಿರೈವೇಷನ್, ಓಕೆ. ಎಸ್. ಸಿ, ಫಸ್ಟ್ ಡಿರೈವೇಷನ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಪಾಸಿಟಿವ್ ಚಾರ್ಜಿಂದ ಏನು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಮ್ಯಾಥಮೆಟಿಕಲಿ ಲೆಟ್ ಅಸ್ ರೆಪ್ರೆಸೆಂಟ್. ಸೊ ಈ ಪಾಸಿಟಿವ್, ಓಕೆ, ಇಟ್ ಈಸ್ ಎ ವೆಕ್ಟರ್ ಆಗಿರೋದ್ರಿಂದ, ಸೊ ವಾಟ್ ಈಸ್ ದ ಫಾರ್ಮುಲಾ ಈಸ್ 1/4π ಎಪ್ಸಿಲಾನ್ ನಾಟ್, ಓಕೆ, ಎಪ್ಸಿಲಾನ್ ನಾಟ್, ಓಕೆ. ಸೊ ಯಾವ ಚಾರ್ಜು, ಪಾಸಿಟಿವ್ ಚಾರ್ಜನ್ನ ನಾವು, ಓಕೆ, ಸೊ ಕ್ಯೂ ಅನ್ನೋ ಲೆಟ್ರಲ್ಲಿ, ಪ್ಲಸ್ ಕ್ಯೂ ಅನ್ನೋ ಲೆಟ್ರಲ್ಲಿ ರೆಪ್ರೆಸೆಂಟ್ ಮಾಡೋಣ, ಓಕೆ. ಸೊ ಐ ವಿಲ್ ರೆಪ್ರೆಸೆಂಟ್ ಇಟ್ ಆಸ್ ವಾಟ್ ಪ್ಲಸ್ ಕ್ಯೂ, ಆ್ಯಂಡ್ ಹಿಯರ್ ಇಟ್ ಆಸ್ ಮೈನಸ್ ಕ್ಯೂ, ಓಕೆ. ಎಸ್. ಸೊ ಇಲ್ಲೂ ಅಷ್ಟೇ ಪ್ಲಸ್ ಕ್ಯೂ ಅಂತಲೇ ರೆಪ್ರೆಸೆಂಟ್ ಮಾಡ್ಕೊಬಿಡೋಣ. ಎಸ್. ಸೊ ಆ ಡಿಸ್ಟೆನ್ಸ್ ಏನು, ಯಾವ ಡಿಸ್ಟೆನ್ಸ್, ಪಾಸಿಟಿವ್ ಚಾರ್ಜಿಂದ ಪಾಯಿಂಟ್ ಎಮ್ಮಿಗಿರೋ ಡಿಸ್ಟೆನ್ಸ್ ಏನು, ದಟ್ ಈಸ್ BP, ಹೌದಾ. ಸೊ BP ಡಿಸ್ಟೆನ್ಸ್ ಏನು, ದಟ್ ಈಸ್ R minus A whole square. This is according to the formula, okay. What is the direction? Direction will be along, okay. So B in the P tanka, so ಹಾಗಾಗಿ BP ಅಂತ ಬರೀತೀನಿ, along BP. This is also very much important. PB ಅಂತ ಬರೀಬಾರ್ದು, ಯಾಕಂದ್ರೆ PB ಅಂತ ಹೇಳಿದ್ರೆ ಉಲ್ಟಾ ಆಗ್ಬಿಡ್ತು. ಸೊ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ B ಇಂದ Pಗೆ ಹೋಗ್ತದೆ. ಸೊ ಹಾಗಾಗಿ ಆ ಡೈರೆಕ್ಷನ್ ಏನೋ B ಇಂದ P ತನಕ, P ಕಡೆ ಇದೆ ಅಂತ ಹೇಳ್ಬಿಟ್ಟು ನೀವು ರೆಪ್ರೆಸೆಂಟ್ ಮಾಡಬೇಕು, ಓಕೆ. ಎಸ್. ಸೊ P ಅಲ್ವಾ, ಓಕೆ. ಪ್ರೀವಿಯಸ್ ಇದರಲ್ಲಿ M ಅಂತ ಬರೆದಿದ್ದೀನಿ. ಸೊ ಹಿಯರ್ ಆಲ್ಸೋ ಐ ವಿಲ್ ರೆಪ್ರೆಸೆಂಟ್ ಇಟ್ ಆಸ್ ವಾಟ್, ಓಕೆ, M. ಇದನ್ನು ಕೂಡ ರೆಪ್ರೆಸೆಂಟ್ ಇಟ್ ಆಸ್ ವಾಟ್ M. ಎಸ್. ಸೊ ಹಾಗಿದ್ರೆ ಇಲ್ಲೇನಾಗುತ್ತೆ, ಇಟ್ ಈಸ್ BM ಆಗುತ್ತೆ, ಓಕೆ. ಎಸ್, BM ಆಗುತ್ತೆ, BM, ಓಕೆ. ಎಸ್. ಆಯಿತಾ. ಈಗೇನು ಮಾಡೋಣ, ಸಿ ಹಿಯರ್ E ಪ್ಲಸ್ Q, ಓಕೆ. ಅಲಾಂಗ್ BM ಅಂದರೆ ನೋಡಿ, ಡೈರೆಕ್ಷನ್ ಯಾವ ಕಡೆ ಹೋಗಬೇಕು, ಆ ಪಾಯಿಂಟ್ ಇರೋದು ರೈಟ್ ಸೈಡು, ವೆಕ್ಟರ್ ಇರೋದು ರೈಟ್ ಸೈಡು. ಸೊ ಎರಡನ್ನು ಮ್ಯಾಥಮೆಟಿಕಲಿ ರೆಪ್ರೆಸೆಂಟ್ ಮಾಡಿದ್ರೆ ಪ್ಲಸ್ ಅಂತಲೇ ರೆಪ್ರೆಸೆಂಟ್ ಮಾಡ್ಬೋದಾ. ಎಸ್. ಸೊ ಅವಾಗ ಏನಾಯಿತು, ಪ್ಲಸ್ ಆಫ್ ಪ್ಲಸ್ ಕ್ಯೂ, ಓಕೆ, ಡಿವೈಡೆಡ್ ಬೈ 4π
ಎಪ್ಸಿಲಾನ್ ನಾಟ್ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್. ಓಕೆ, ಸೊ ಹಾಗಿದ್ರೆ ಮ್ಯಾಗ್ನಿಟ್ಯೂಡನ್ನು ರೆಪ್ರೆಸೆಂಟ್ ಮಾಡೋದಾದರೆ ದಿಸ್ ಇಸ್ ದ ವೆಕ್ಟರ್ ಫಾರ್ಮ್ ಆಯಿತು. ಈಗ ಮ್ಯಾಗ್ನಿಟ್ಯೂಡ್ನ ನಾನು ರೆಪ್ರೆಸೆಂಟ್ ಮಾಡೋದಾದರೆ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು. ಓಕೆ, ಸೊ ಕೆಲವು ಕಡೆ ನಿಮ್ಮ ಕಾಲೇಜಸ್ಲಿ ಇದನ್ನೆಲ್ಲ ಬರ್ಸೋದಕ್ಕೆ ಹೋಗಲ್ಲ. ಓಕೆ, ಸೊ ಡೈರೆಕ್ಟಾಗಿ ಇ ಪ್ಲಸ್ ಕ್ಯೂ ಅಂತ ಬರೆದ್ಬಿಟ್ಟು ವ್ಯಾಲ್ಯೂ ಬರೆಸ್ತಾರೆ. ಬಟ್ ಇಲ್ಲಿ ಪಾಸಿಟಿವ್ ಚಾರ್ಜ್ ಇರುವಾಗ ಏನೂ ಪ್ರಾಬ್ಲಮ್ ಆಗಲ್ಲ, ನೆಗೆಟಿವ್ ಚಾರ್ಜ್ ಬಂದಾಗ ನಿಮಗಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಥವಾ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಇದನ್ನೆಲ್ಲ ಬರೀತಿರೋದು. ನಿಮಗೆ ಅಕಸ್ಮಾತ್ ಇದೇನೇನು ಬೇಡ, ನಮಗೆ ಅವಶ್ಯಕತೆ ಇಲ್ಲ ಅಂದರೆ ನೀವು ಇಗ್ನೋರ್ ಮಾಡ್ಬೋದು ಎಕ್ಸಾಮಲ್ಲಿ ವೆನ್ ಯು ಆರ್ ರೈಟಿಂಗ್ ದ ವರ್ಡ್ ಡಿರೈವೇಷನ್. ಕ್ಲಿಯರ್? ಎಸ್. ಸೊ ಈಗ ಈ ಪಾಸಿಟಿವ್ ಚಾರ್ಜ್ ಪ್ಲಸ್ ಕ್ಯೂ ಆಯಿತು. ಈ ಪ್ಲಸ್ ಕ್ಯೂ ಅಂತ ಹೇಳಿ ನೋಡಿ, ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್. ಸೊ ಏನು ಉಳಿಯುತ್ತೆ? ಕ್ಯೂ ಡಿವೈಡೆಡ್ ಬೈ, ಓಕೆ, ಸೊ 1/4 ಎಪ್ಸಿಲಾನ್ ನಾಟನ್ನು ಐ ವಿಲ್ ರೈಟ್ ಇಟ್ ಆಸ್ ವಾಟ್? ಕೆ. ವಿ ನೋ ದಟ್ ಕೂಲಮ್ಸ್ ಕಾನ್ಸ್ಟೆಂಟ್ ಅದು. ಕೆ ಇಂಟು ಕ್ಯೂ ಡಿವೈಡೆಡ್ ಬೈ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಓಕೆ, ಎಸ್. ಸೊ ದಿಸ್ ಇಸ್, ಲೆಟ್ ಮಿ ಟೇಕ್ ದಿಸ್ ಆಸ್ ವಾಟ್? ಈಕ್ವೇಷನ್ 1 ಆಯಿತಾ. ನೆಕ್ಸ್ಟ್ ಅದೇ ರೀತಿ ಈ ನೆಗೆಟಿವ್ ಚಾರ್ಜಿಗೆ ಹೋಗೋಣ. ಈ electric field at a point m due to the negative charge is equal to 1/4 pi epsilon naught. Okay, so ಇಲ್ಲಿ ಚಾರ್ಜ್ ವ್ಯಾಲ್ಯೂ ಏನಾಗುತ್ತೆ? ಮೈನಸ್ ಕ್ಯೂ ಡಿವೈಡೆಡ್ ಬೈ, ಸೊ ಎ ಇಂದ ಎಮ್ಗೆ ಡಿಸ್ಟೆನ್ಸ್ ಏನಿದೆ? ಸೊ ದಟ್ ಈಸ್ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ಓಕೆ, ಎಸ್. ಈ ಮೈನಸ್ ಕ್ಯೂ ಈಸ್ ಈಕ್ವಲ್ ಟು, ಈಗ ಇದ್ರದ್ದು ವೆಕ್ಟರಲ್ಲಿರೋದ್ರಿಂದ LHS ವೆಕ್ಟರ್ ಇರೋದ್ರಿಂದ RHS ಕೂಡ ವೆಕ್ಟರ್ ಫಾರ್ಮಲ್ಲೇ ಬರೀಬೇಕು. ದಿಸ್ ಈಸ್ ಅ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ವೆಕ್ಟರ್ ಅಂದ್ರೇನು? ಡೈರೆಕ್ಷನ್ ಬರೀಬೇಕು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನಲ್ಲಿದೆ? ಈಗ ಎಮ್ ಡೈರೆಕ್ಷನಲ್ಲಿಲ್ಲ ಎಲೆಕ್ಟ್ರಿಕ್ ಫೀಲ್ಡು, ಇನ್ಸ್ಟೆಡ್ ಯಾವ ಡೈರೆಕ್ಷನಲ್ಲಿದೆ? ಎ ಡೈರೆಕ್ಷನಲ್ಲಿದೆ. ಸೊ ಹಾಗಾಗಿ ಅಲಾಂಗ್ ಎಮ್ ಎ. ಓಕೆ, ಎಸ್, ಅಲಾಂಗ್ ಎಮ್ ಎ. ಸೊ ನೆಕ್ಸ್ಟ್ ಈಗ ನೋಡಿ, ಅಲಾಂಗ್ ಎಮ್ ಎ ಅನ್ನೋದನ್ನ ನೆಗೆಟಿವ್ ಅಂತ ಬರಿತೀನಿ. ಯಾಕೆ ನೆಗೆಟಿವ್? ಸಿ, ನೆಗೆಟಿವ್ ಚಾರ್ಜಿಂದ ಪಾಯಿಂಟ್ ಇರೋದು ರೈಟ್ ಸೈಡು, ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಿರೋದು ಆಪೋಸಿಟ್ ಡೈರೆಕ್ಷನ್ನು. ಸೊ ಹಾಗಾಗಿ ಅಲಾಂಗ್ ಎಮ್ ಎನ ಏನಂತ ರೆಪ್ರೆಸೆಂಟ್ ಮಾಡ್ಬೋದು? ಆಪೋಸಿಟ್ ಇರೋದ್ರಿಂದ ನೆಗೆಟಿವ್ ಅಂತ ರೆಪ್ರೆಸೆಂಟ್ ಮಾಡ್ಬೋದು. ಸೊ ನೆಗೆಟಿವ್ ಬಂದಾಗ ಇಲ್ಲೇನಾಯಿತು? ಸಿ ಹಿಯರ್ 1/4 ಎಪ್ಸಿಲಾನ್ ನಾಟ್ ಈಸ್ ಕೆ, ಮೈನಸ್ ಕ್ಯೂನ ಹಾಗೆ ಬರ್ಕೊಳ್ತೀನಿ, ಡಿವೈಡೆಡ್ ಬೈ, ಓಕೆ, ಸೊ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ಓಕೆ, ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ಇದಿಷ್ಟು ಆಯಿತು. ಈಗ ನಾವು ಸ್ಕೇಲಾರ್ ಫಾರ್ಮಲ್ಲಿ ಅಂದರೆ ಮ್ಯಾಗ್ನಿಟ್ಯೂಡಲ್ಲಿ ಬರೆಯೋಣ. ಓಕೆ, ಸೊ ವಿಚ್ ಇಂಪ್ಲೈಸ್ ಸೇ ಫಾರ್ ಎಕ್ಸಾಂಪಲ್ ಒಂದು ಕೆಲಸ ಮಾಡೋಣ. ಸಿ, ಓಕೆ, ಸೊ ಹಿಯರ್ ಓನ್ಲಿ ಐ ವಿಲ್ ರೈಟ್. ಓಕೆ, ಸೇ ಫಾರ್ ಎಕ್ಸಾಂಪಲ್ ವಿಚ್ ಇಂಪ್ಲೈಸ್, ಸೊ ಮ್ಯಾಗ್ನಿಟ್ಯೂಡ್ ಈಸ್ ಈಕ್ವಲ್ ಟು, ಓಕೆ, ಮೈನಸ್ ಕ್ಯೂ. ಮ್ಯಾಗ್ನಿಟ್ಯೂಡ್ ಈಸ್ ಈಕ್ವಲ್ ಟು, ಇದನ್ನು ಯಾವ ರೀತಿ ಇನ್ನೊಂದು ರೀತಿ ಯಾವ್ದು ಬರಿಬೋದು ಅಂದರೆ ಈ ಮೈನಸ್ ಕ್ಯೂ ಈಸ್ ಈಕ್ವಲ್ ಟು, ನೋಡಿ ಮೈನಸ್ ಏನಾಯಿತು? ಪ್ಲಸ್. ಸೊ ಹಾಗಾಗಿ ಏನು ಉಳ್ಕೊಳ್ತು? ಮೈನಸ್ ಕೆ ಇಂಟು ಕ್ಯೂ ಡಿವೈಡೆಡ್ ಬೈ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ಆಯಿತು. ಕ್ಲಿಯರ್? ಅಪ್ ಟು ಹಿಯರ್ ಐ ಥಿಂಕ್ ಯು ಆರ್ ವೆರಿ ಕ್ಲಿಯರ್ ವಿತ್ ದಿಸ್. ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು? ಈ ನೆಟ್ ಫೈಂಡ್ ಔಟ್ ಮಾಡಬೇಕು. ಈ ನೆಟ್ ಅಂದರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕ್ಯಾಲ್ಕುಲೇಟ್ ಮಾಡುವಾಗ ವೆನ್ ಇಟ್ ಈಸ್ ಅಡಿಷನ್, ನೀವು ಯಾವ ವ್ಯಾಲ್ಯೂಯಿಂದ ಯಾವ ವ್ಯಾಲ್ಯೂ ಬೇಕಾದ್ರೆ ಆ್ಯಡ್ ಮಾಡ್ಬೋದು. ಅಂದರೆ ಈ ಪ್ಲಸ್ ಕ್ಯೂ, ಈ ಮೈನಸ್ ಕ್ಯೂ ಅಂತಲೇ ಆ್ಯಡ್ ಮಾಡ್ಬೋದಿತ್ತು. ಬಟ್ ಇಲ್ಲಿ ಎಫೆಕ್ಟ್ ಆಪೋಸಿಟ್ ಇರೋದ್ರಿಂದ, ಎಫೆಕ್ಟ್ ಮಾತ್ರ ಆಪೋಸಿಟ್ ಇದೆ, ಈಕ್ವಲ್ ಇಲ್ಲ. ಸೊ ಅವಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ ತೊಗೋಬೇಕು. ಸೊ ಇಲ್ಲಿ ರೆಪ್ರೆಸೆಂಟ್ ಮಾಡುವಾಗ ಸಿ ಹಿಯರ್ ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್, ಯಾವುದ್ರ ಎಫೆಕ್ಟು ಜಾಸ್ತಿ ಇದೆ? ಪ್ಲಸ್ ಕ್ಯೂದು ಎಫೆಕ್ಟು ಜಾಸ್ತಿ ಇದೆ, ಮೈನಸ್ ಕ್ಯೂದು ಎಫೆಕ್ಟು ಕಡಿಮೆ ಇದೆ. ಸೊ ಹಾಗಾಗಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಬರೆಯುವಾಗ ವಿ ಕ್ಯಾನ್ ರೈಟ್ ಲೈಕ್ ದಿಸ್, ಇ ಪ್ಲಸ್ ಕ್ಯೂ ಮೈನಸ್ ಇ ಮೈನಸ್ ಕ್ಯೂ. ನಾವು ಸ್ಕೇಲಾರ್ ಫಾರ್ಮಲ್ಲಿ ಮಾತ್ರ ಬರೀತಿರೋದು. ಅಟ್ ಲಾಸ್ಟ್ ನಾವು ವೆಕ್ಟರ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡ್ಕೊಳ್ಳೋಣ. ಓಕೆ, ಎಸ್. ಯಾಕೆ ಈ ಪ್ಲಸ್ ಕ್ಯೂ ಮೊದಲೇ ಬಂತು ಅಂದರೆ ಅದರ ಎಫೆಕ್ಟ್ ಜಾಸ್ತಿ ಇದೆ, ಜಾಸ್ತಿ ಎಫೆಕ್ಟಿಂದ ಕಡಿಮೆ ಎಫೆಕ್ಟನ್ನು ಮೈನಸ್ ಮಾಡ್ತಾ ಇದ್ದೀವಿ. ಕ್ಲಿಯರ್? ಎಸ್. ಸೊ ಈಗ ಇಫ್ ಐ ರೈಟ್, ಸಿ ಹಿಯರ್, ಸೊ ಇದ್ರ ಕೆಳಗಡೆ ಅಂದರೆ ಇದು ಸ್ಟೆಪ್ ಕೆಳಗಡೆನೆ ಬರ್ಕೊಳ್ಳಿ ನೀವು. ಓಕೆ, ಸೊ ನಾನಿಲ್ಲಿ ರೈಟ್ ಸೈಡಲ್ಲಿ ಬರೀತಾ ಇದ್ದೀನಿ ಅಷ್ಟೇ. ಓಕೆ, ಎಸ್. ಈ ಪ್ಲಸ್ ಕ್ಯೂದು ವ್ಯಾಲ್ಯೂ ಏನಾಗುತ್ತೆ? ಓಕೆ, ಲೆಟ್ ಮಿ ಟೇಕ್ ದಿಸ್ ಆಸ್ ವಾಟ್? ಈಕ್ವೇಷನ್ 2. ಫ್ರಮ್ ಈಕ್ವೇಷನ್ 1 and 2 ಈ ಪ್ಲಸ್ ಕ್ಯೂದು ವ್ಯಾಲ್ಯೂ ಏನಾಗುತ್ತೆ? ಕೆ ಇಂಟು ಕ್ಯೂ ಡಿವೈಡೆಡ್ ಬೈ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ಮೈನಸ್, ಇಲ್ಲಿ ನಿಮಗೆ ಡೌಟು ಸ್ಟಾರ್ಟ್ ಆಗೋದು. ಸರ್, ಇಲ್ಲಿ ಪ್ಲಸ್ ಕ್ಯೂ ಇರೋದ್ರಿಂದ ಪ್ಲಸ್ ಬರೆದಿದ್ದೀರಾ, ಮೈನಸ್ ಕ್ಯೂ ಇರೋದ್ರಿಂದ ಇಲ್ಲಿ ಮೈನಸ್ ಬರೋದ್ರೆ ಆ ಮೈನಸ್ ಈ ಮೈನಸ್ ಮಲ್ಟಿಪ್ಲೈ ಆಗಬೇಕಲ್ಲ ಅನ್ನೋದು ಕ್ವಶನ್ ಕೆಲವು ಸ್ಟೂಡೆಂಟ್ಸಿಗೆ ಇದ್ದೇ ಇರುತ್ತೆ. ಆಯಿತಾ? ಯಾರಿಗಾದ್ರೂ ಆ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ ಮೈನಸ್ ಕ್ಯೂ ಯಾಕೆ ಬರೆಯಲ್ಲ ಅನ್ನೋದನ್ನು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಯಿತಾ? ಯಾಕೆ ಇಲ್ಲಿ ಮೈನಸ್ ಕ್ಯೂ ಇದ್ದಿದ್ದು ಪ್ಲಸ್ ಕ್ಯೂ ಆಯಿತು ಅನ್ನೋದನ್ನು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕ್ಲಿಯರಾಗಿ. ಆ ಡೌಟ್ ಏನಾದ್ರು ಕ್ಲಿಯರ್ ಆಗಿದ್ರೆ ಅದಕ್ಕೂ ಒಂದು ಕಮೆಂಟ್ ಹಾಕಿ, ಎಸ್ ಸರ್ ಇಟ್ ಈಸ್ ಕ್ಲಿಯರ್ ಅಂತೇಳಿ. ಇಫ್ ಇಟ್ ಈಸ್ ಕ್ಲಿಯರ್ ವಿ ಕ್ಯಾನ್ ರೈಟ್ ಕೆ ಇಂಟು ಕ್ಯೂ ಡಿವೈಡೆಡ್ ಬೈ ಆರ್ ಪ್ಲಸ್ ಎ
ಹೋಲ್ ಸ್ಕ್ವೇರ್, ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ದಿಸ್ ಈಸ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇಲ್ಲಿವರೆಗೂ ಮಾತ್ರ ಏನೋ ದ ಹೋಲ್ ಅಂದರೆ ಫಿಸಿಕ್ಸ್ ಇರೋದು. ಇಲ್ಲಿಂದ ನೆಕ್ಸ್ಟ್ ಎಲ್ಲ ಕಂಪ್ಲೀಟ್ ಮ್ಯಾಥಮೆಟಿಕ್ಸು. ಸೊ ಯಾಕಂತ ಹೇಳಿದ್ರೆ ಇಲ್ಲಿ ಫ್ರಾಕ್ಷನ್ ಸಿಗ್ತಾ ಇದೆ. ಈ ಫ್ರಾಕ್ಷನನ್ನು ನಾನು ಸಾಲ್ವ್ ಮಾಡಬೇಕು ಅಂದರೆ ಐ ಕ್ಯಾನ್ ಗೋ ವಿತ್ ವಾಟ್ ಮ್ಯಾಥಮೆಟಿಕ್ಸ್. ನೌ ಲೆಟ್ ಅಸ್ ಗೋ ಫಾರ್ ದಟ್ ಮ್ಯಾಥಮೆಟಿಕ್ಸ್. ಎಸ್. ಸೊ ಈ ನೆಟ್ ಈಸ್ ಈಕ್ವಲ್ ಟು ಐ ಹ್ಯಾವ್ ರಿಟರ್ನ್ ಕೆ ಇಂಟು ಕ್ಯೂ. ಎರಡೂ ಟರ್ಮಲ್ಲಿ ಕಾಮನ್ ಇದೆ. ಯು ಕ್ಯಾನ್ ಸಿ ಹಿಯರ್ ಎರಡು ಟರ್ಮಲ್ಲಿ ಏನಿದೆ ಕಾಮನ್ ಇದೆ. ಸೊ ಇನ್ನೇನು ಉಳ್ಕೊಳ್ಳುತ್ತೆ 1/r ಮೈನಸ್ ಎ ಹೋಲ್ ಸ್ಕ್ವೇರ್ ಮೈನಸ್ 1/r ಪ್ಲಸ್ ಎ ಹೋಲ್ ಸ್ಕ್ವೇರ್. ಹೌದಾ? ಎಸ್. ಸೊ 1 ಡಿವೈಡೆಡ್ ಬೈ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್, ಓಕೆ, ಮೈನಸ್ 1 ಡಿವೈಡೆಡ್ ಬೈ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ಸೊ ನಾವು ಈ ನೆಟ್ ಇಸ್ ಈಕ್ವಲ್ ಟು, ಓಕೆ, ಸೊ ಕೆ ಇಂಟು ಕ್ಯೂ. ನೀವು ಕೆ ವ್ಯಾಲ್ಯೂನ ಬರೆಯೋದಕ್ಕೆ ಹೋಗಬೇಡಿ. ಸುಮ್ಮನೆ ಅದು ಏನೋ 1/4πε0 ಎಲ್ಲ ಸ್ಟೆಪ್ಪಲ್ಲೂ ಬರೆಯೋದು ಸುಮ್ಮನೆ ಏನೋ ಇಟ್ ವಿಲ್ ಎಂಡ್ ಅಪ್ ವಿತ್ ಕನ್ಫ್ಯೂಷನ್ಸ್. ಸೊ ಇಲ್ಲಿ ರೆಪ್ರೆಸೆಂಟ್ ಮಾಡ್ಕೊಬಿಡಿ. ವೇರ್ ಕೆ ಈಸ್ ಈಕ್ವಲ್ ಟು, ಇಲ್ಲೆಲ್ಲರೂ ಬರೆಯುವಾಗ ಯು ರೆಪ್ರೆಸೆಂಟ್ ಲೈಕ್ ದಿಸ್, ವೇರ್, ಓಕೆ, ಸೊ ಕೆ ಈಸ್ ಈಕ್ವಲ್ ಟು 1/4πε0 ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿಬಿಡಿ. ದಟ್ ಈಸ್ ಇಟ್ ಈಸ್ ಅಂಡರ್ಸ್ಟುಡ್. ಎಕ್ಸಾಮಿನವ್ರಿಗೆ ಗೊತ್ತಾಗ್ಬಿಡುತ್ತೆ ಕೆ ವ್ಯಾಲ್ಯೂ ಅವರಿಗೆ ಗೊತ್ತು ಅಂದರೆ ಸ್ಟೂಡೆಂಟಿಗೆ ಗೊತ್ತು ಅಂತೇಳಿ. ಎಸ್. ಸೊ ನಾವು ವಿ ಹ್ಯಾವ್ ಟು ಗೋ ಫಾರ್ ಎಲ್ ಸಿ ಎಮ್. ಎಲ್ ಸಿ ಎಮ್ ಏನಾಗುತ್ತೆ? ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್, ಓಕೆ, ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ಸಿ ಹಿಯರ್ ವಿ ಕ್ಯಾನ್ ರೈಟ್ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಮೈನಸ್ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್. Now this is in the form of a plus b and a minus b whole square. So ಏನು r square plus a square plus 2ar, ಓಕೆ, ಮೈನಸ್ ಇರೋದ್ರಿಂದ ಇಲ್ಲೇನಾಗುತ್ತೆ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಅಂದರೆ ಏನಾಗುತ್ತೆ? ದಟ್ ಈಸ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಗುತ್ತೆ. ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ ಎ ಸ್ಕ್ವೇರ್ ಮೈನಸ್ 2ar ಆಗುತ್ತೆ. ಸೊ ಮೈನಸ್ ಇಂಟು ಆ ಮೈನಸ್ನ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್. ಐ ಹೋಪ್ ಯು ಅಂಡರ್ಸ್ಟುಡ್. ನಿಮಗೆಲ್ಲ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ, ಆಯಿತಾ? ಸೊ ಕೆಳಗಡೆ ಏನಾಯಿತು? ಸಿ ಎ ಮೈನಸ್ ಬಿ, ಎ ಪ್ಲಸ್ ಬಿ ಇದೆ. ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆದರೆ ಏನು ಫಾರ್ಮುಲಾ ಏನಾಗುತ್ತೆ? ದಟ್ ಈಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಕರೆಕ್ಟಾ? ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆದರೆ ಏನಾಗುತ್ತೆ? ದಟ್ ಈಸ್ ಓಕೆ. ಸೊ ದಿಸ್ ಒನ್ ಇಲ್ಲ ಸರ್, ಅದು ನಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಸಿ ಆರ್ ಮೈನಸ್ ಎ ಒಂದು ಕಡೆ ಬರಿಬೋದು, ಓಕೆ, ಆರ್ ಪ್ಲಸ್ ಎ ಒಂದು ಕಡೆ ಬರಿಬೋದು, ಹೋಲ್ ಸ್ಕ್ವೇರ್ನ ಬರಿಬೋದು. ಯಾಕಂದರೆ ಇಲ್ಲೂ ಎರಡು ಕಡೆ ಸ್ಕ್ವೇರ್ ಇರೋದ್ರಿಂದ ಹೋಲ್ ಸ್ಕ್ವೇರ್ನ ಬರಿಬೋದು. ಹೌದಾ? ಎಸ್. ಸೊ ನೆಕ್ಸ್ಟ್ ಏನಾಯಿತು? ಸಿ ಹಿಯರ್ ಕೆ ಇಂಟು ಕ್ಯೂ ನೋಡಿ, ಪ್ಲಸ್ ಆರ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಉಳ್ಕೊಳ್ಳೋದೇನೋ 4ar, ಓಕೆ, ಡಿವೈಡೆಡ್ ಬೈ ನೋಡಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೇನು? ಎ ಸ್ಕ್ವೇರ್ ಅಂದರೆ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಉಳ್ಕೊಳ್ಳುತ್ತೆ. ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಉಳ್ಕೊಳ್ಳುತ್ತೆ, ಕರೆಕ್ಟಾ? ಎಸ್. ಸೊ ನಾವು ಸಿ ಹಿಯರ್ ಈಗ ಕೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ದ ವ್ಯಾಲ್ಯೂ ಆಫ್ ಕೆ ಈಸ್ 1/4πε0, ಓಕೆ. ಸೊ ಉಳ್ಕೊಳ್ಳೋದೇನಿಲ್ಲಿ ಕ್ಯೂ ಟರ್ಮ್ ಒಂದು ಉಳ್ಕೊಳ್ಳುತ್ತೆ. ಎಸ್, ಕ್ಯೂ ಅನ್ನೋ ಟರ್ಮ್ ಒಂದು ಉಳ್ಕೊಳ್ಳುತ್ತೆ. ಸೊ ಅದಾದಮೇಲೆ ಸಿ ದಿಸ್ ಒನ್ ಐ ಕ್ಯಾನ್ ರೈಟ್ ಇಟ್ ಆಸ್ ವಾಟ್, ದಿಸ್ 4ನ್ನ ಐ ಕ್ಯಾನ್ ರೈಟ್ ಇಟ್ ಆಸ್ 2 ಇಂಟು 2 ಇಂಟು ಎ ಇಂಟು ಆರ್, ಎ ಇಂಟು ಆರ್ ಅಂತ ಬರಿಬೋದು. ಮ್ಯಾಥಮೆಟಿಕ್ಸ್ ಅಷ್ಟೇ ಎಷ್ಟು, ಆಯಿತಾ? ಸೊ ಡಿನಾಮಿನೇಟ್ರಲ್ಲಿ ಏನಿದೆ ಅದನ್ನೇ ಬರೀತೀರಾ. ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ನ ಬರೀತೀರಾ. ಹೌದಾ? ಎಸ್. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು, ಓಕೆ, ಸೊ ಇಟ್ ಈಸ್ ವೆರಿ ಈಸಿ. ನೆಕ್ಸ್ಟ್ ಸ್ಟೆಪ್ ಈಸ್ ವೆರಿ ಈಸಿ, ಓಕೆ. ಎಸ್. ಸಿ ಈ ನೆಟ್ ಇಸ್ ಈಕ್ವಲ್ ಟು ನೋಡಿ, ಇಲ್ಲಿ ನೋಡಿ, ಓಕೆ, ಐ ವಿಲ್ ರೈಟ್ 2, ಈ 1 2ನ ಅಲ್ಲಿ ಬರ್ಕೊಳ್ತೀನಿ, ಓಕೆ. ಅದಾದಮೇಲೆ ಇಂಟು ಕ್ಯೂ ಇಂಟು ಉಳ್ಕೊಳ್ಳೋದೇನಿಲ್ಲಿ, ಓಕೆ. ಸೊ ಈ 2 ಆ ಕಡೆ ಬರ್ದಿದ್ದೀನಿ, ಕ್ಯೂ ಈ ಕಡೆ ಬರ್ದಿದ್ದೀನಿ. ಇಂಟು 2 ಇಂಟು ಎ ಅಂದರೆ 2a, ಆಯಿತಾ? ಇಂಟು ಆರ್, ಓಕೆ, ಇಂಟು ಆರ್ ಡಿವೈಡೆಡ್ ಬೈ 4πε0, ಓಕೆ, ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್, ಕರೆಕ್ಟಾ? ಎಸ್. ಸೊ ನಾವು ಸಿ ಕ್ಯೂ ಇಂಟು 2a ನಾವು ಸ್ಟಾರ್ಟಿಂಗಲ್ಲೆಲ್ಲೋ ಒಂದು ಕಡೆ ರೆಪ್ರೆಸೆಂಟ್ ಮಾಡಿದ್ದೀವಿ. ಸೊ ಐ ಹೋಪ್ ನಾನು ಅದನ್ನು ನಿಮಗೆ ಹೇಳಿಲ್ಲ ಅಂತ ಹೇಳಿದ್ರೆ ಡೈಪೋಲ್ ಮೊಮೆಂಟ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಆ ಫಿಸಿಕಲ್ ಕ್ವಾಂಟಿಟಿ ಬರುತ್ತಲ್ಲ, ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಇದ್ದಾಗ. ಸೊ ದಟ್ ಡೈಪೋಲ್ ಮೊಮೆಂಟ್ ಈಸ್ ನಥಿಂಗ್ ಬಟ್ ಕ್ಯೂ ಟೈಮ್ಸ್ ದ, ಓಕೆ, ಸೊ ದ ಲೆಂತ್ ಆಫ್ ದ ಡೈಪೋಲ್, ಓಕೆ. ಕ್ಯೂ ಟೈಮ್ಸ್ ದ ಲೆಂತ್ ಆಫ್ ದ ಡೈಪೋಲಿಗೆ ಡೈಪೋಲ್ ಮೂಮೆಂಟ್ ಮ್ಯಾಥಮೆಟಿಕಲಿ ರೆಪ್ರೆಸೆಂಟ್ ಮಾಡ್ತೀವಿ. ವೆಕ್ಟರ್ ಫಾರ್ಮಲ್ಲಿ ಬರೆಯುವಾಗ ದಿಸ್ ಈಸ್ ದ ಮ್ಯಾಗ್ನಿಟ್ಯೂಡ್ ವ್ಯಾಲ್ಯೂ ಆ್ಯಂಡ್ ಪಿ ಕ್ಯಾಪ್ ಈಸ್ ದ ಯೂನಿಟ್ ವೆಕ್ಟರ್. ಅದನ್ನು ನಾನು ನಿಮಗೆ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ ನೋಡಿ. ಡೈಪೋಲ್ ಮೂಮೆಂಟ್ ಈಸ್ ಈಕ್ವಲ್ ಟು ಕ್ಯೂ ಇಂಟು 2a. ಸೊ ಹಾಗಾಗಿ ಕ್ಯೂ ಇಂಟು 2a ಇಲ್ಲಿ ನಮಗೆ ಸಿಗ್ತಾ ಇದೆ, ಕ್ಯೂ ಇಂಟು 2a. ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ 2 ಟೈಮ್ಸ್ ಪಿ ಇಂಟು ಆರ್, ಓಕೆ, 2 ಟೈಮ್ಸ್ ಪಿ ಇಂಟು ಆರ್ ಡಿವೈಡೆಡ್ ಬೈ 4πε0, ಓಕೆ, ಆರ್ ಸ್ಕ್ವೇರ್ ಮೈನಸ್
a square whole square. Okay, this is the net electric field. This is the net electric field. So ಇದ್ರ ಡೈರೆಕ್ಷನ್ ಏನಾದರೂ ನೀವು ಬರೀಬೇಕು ಅಂತ ಹೇಳಿದ್ರೆ ಡೈರೆಕ್ಷನ್ ಯಾವ ಕಡೆ ಇರುತ್ತೆ? ನೆಗೆಟಿವ್ ಟು ಪಾಸಿಟಿವ್ ಸೈಡ್ ಚಾರ್ಜ್ ಕಡೆ ಇದೆ. ಸೊ ಇಟ್ ವಿಲ್ ಬಿ ಇನ್ ದ ಡೈರೆಕ್ಷನ್ ಆಫ್ ವಾಟ್? ಓಕೆ, ಡೈಪೋಲ್ ಮೊಮೆಂಟ್ ಪಿ ಕ್ಯಾಪ್ ಅಂತ ರೆಪ್ರೆಸೆಂಟ್ ಮಾಡಿದ್ರೆ ಆಯಿತು. ಓಕೆ, ಎಸ್, ಇಲ್ಲಿ ರೆಪ್ರೆಸೆಂಟ್ ಮಾಡೋದು ಬೇಡ, ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಓಕೆ, ಸೊ ಇನ್ ವೆಕ್ಟರ್ ಫಾರ್ಮ್ ಐ ಕ್ಯಾನ್ ರೈಟ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು 2p and r is the distance. Okay, so that is 4 pi epsilon naught ಇಲ್ಲೇನಾಗುತ್ತೆ r square minus a square whole to the power of 2, okay, into the unit vector p cap ಅಂದ್ರೆ ಏನು? ಯೂನಿಟ್ ವೆಕ್ಟರ್ ಅಲಾಂಗ್ ದ ಡೈಪೋಲ್ ಮೂಮೆಂಟ್ ಕೂಡ ನೆಗೆಟಿವ್ ಟು ಪಾಸಿಟಿವ್ ಇದೆ. ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ನೋಡಿ, ಇಲ್ಲಿ ಕಡಿಮೆ ವ್ಯಾಲ್ಯೂ, ಅಲ್ಲಿ ಜಾಸ್ತಿ ವ್ಯಾಲ್ಯೂ. ಸೊ ಜಾಸ್ತಿ ವ್ಯಾಲ್ಯೂ ಕೂಡ ಇರೋ ಕಡೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ಅದು ಕೂಡ ಡೈಪೋಲ್ ಮೂಮೆಂಟ್ ಡೈರೆಕ್ಷನ್ ಅಲ್ಲ ಇದೆ ಅನ್ನೋದನ್ನ ಪಿ ಕ್ಯಾಪ್ ರೆಪ್ರೆಸೆಂಟ್ ಮಾಡುತ್ತೆ. ಇದು ಒಂದು. ಓಕೆ, ಸೊ ಯು ಹ್ಯಾವ್ ಟು ರೈಟ್ ಇನ್ ವೆಕ್ಟರ್ ಫಾರ್ಮ್. ಇದನ್ನೆಲ್ಲ ರೆಪ್ರೆಸೆಂಟ್ ಮಾಡಬೇಕು. 5 ಮಾರ್ಕ್ಸ್ ಕ್ವಶನಿಗೆ ಇಂಪಾರ್ಟೆಂಟ್ ಇನ್ ವೆಕ್ಟರ್ ಫಾರ್ಮ್. ಓಕೆ, ಎಸ್. ಸೊ ಇದನ್ನ ಒಂದು ಸ್ಪೆಷಲ್ ಕೇಸ್ ಇದೆ. ಏನು ಸರ್ ಸ್ಪೆಷಲ್ ಕೇಸ್ ಅಂತ ಹೇಳಿದ್ರೆ, ಸಿ ಇಫ್ ಆರ್ ಈಸ್ ಗ್ರೇಟರ್ ಆ್ಯಂಡ್ ಗ್ರೇಟರ್ ದ್ಯಾನ್ ಎ. ಆರ್ ಅಂದರೆ ಏನು? ಸಿ, ಆರ್ ಅಂದರೆ ಈ ಪಾಯಿಂಟ್ ಓ, ದಟ್ ಮೀನ್ ಡೈಪೋಲ್ ಮೊಮೆಂಟ್ ಪಾಯಿಂಟಿಗೂ ಆ ಒಂದು ಪಿ. ಓಕೆ, ಸೊ ಐ ಹ್ಯಾವ್ ರಿಟರ್ನ್ ಇಟ್ ಆಸ್ ಪಿ. ಇಟ್ ಹ್ಯಾಸ್ ಟು ಬಿ ಎಮ್. ಓಕೆ, ಈ ಒಂದು ಎಮ್ಮಿಗೂ ಇರುವಂಥ ಡಿಸ್ಟೆನ್ಸು. ಆ ಡಿಸ್ಟೆನ್ಸು ಇಫ್ ಆರ್ ಈಸ್ ಗ್ರೇಟರ್ ಆ್ಯಂಡ್ ಗ್ರೇಟರ್ ದ್ಯಾನ್ ಎ ಅಂದರೆ ಈ ಪರ್ಟಿಕ್ಯುಲರ್ ಎ ವ್ಯಾಲ್ಯೂ ಅಂದರೆ ಡೈಪೋಲ್ ಮೊಮೆಂಟಿಗೂ ಮತ್ತು ಒಂದು ಪರ್ಟಿಕ್ಯುಲರ್ ಚಾರ್ಜ್ಗೆ ಇರುವಂತಹ ಡಿಸ್ಟೆನ್ಸ್ಗಿಂತ ತುಂಬ ಜಾಸ್ತಿ ಇದ್ದರೆ, ಸಿ ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಅಂದರೆ ತುಂಬ ಹತ್ತಿರದಲ್ಲಿರುತ್ತೆ. ಒಂದು ನಮಗೆ ಆಟಮೇ ನೋಡೋಕ್ಕಾಗಲ್ಲ. ಈಗ ನಾವು ಮಾತಾಡ್ತಿರೋದು ಎಲೆಕ್ಟ್ರಾನ್ಸ್ ಬಗ್ಗೆ. ಆ ಎಲೆಕ್ಟ್ರಾನ್ಸು ಒಂದು ಪಾಸಿಟಿವ್ ಎಲೆಕ್ಟ್ರಾನ್, ಒಂದು ನೆಗೆಟಿವ್ ಅಂದರೆ ಒಂದು ಹೋಲ್, ಎರಡೂ ಅಕ್ಕಪಕ್ಕದಲ್ಲಿದೆ ಅಂತ ಹೇಳಿದ್ರೆ ವೆರಿ ಲೆಸ್ ಡಿಸ್ಟೆನ್ಸ್. ಆ ಲೆಸ್ ಡಿಸ್ಟೆನ್ಸಿನ ಆಕ್ಸಿಸ್ ಮೇಲೆ ಪಾಯಿಂಟ್ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ ವಾಟ್? ಮಲ್ಟಿಪ್ಲೈಡ್ ಬೈ 1000 ಆ್ಯಂಡ್ ಓಕೆ, ಸೊ ಕ್ರೋರ್ಸ್ ಟೈಮ್ಸಲ್ಲಿ ಮಲ್ಟಿಪ್ಲೈ ಆಗಿರುತ್ತೆ ಏನೋ ಡಿಸ್ಟೆನ್ಸು. ಹಾಗೆ ಡಿಸ್ಟೆನ್ಸ್ ಮಲ್ಟಿಪ್ಲೈ ಆದಾಗ ದಿಸ್ ಆರ್ ವ್ಯಾಲ್ಯೂ ವಿಲ್ ಬಿ ಗ್ರೇಟರ್ ದ್ಯಾನ್ ಎ. ಅವಾಗ ಏನು ಮಾಡ್ಬೋದು? ಎ ವ್ಯಾಲ್ಯೂ ಕ್ಯಾನ್ ಬಿ, ಓಕೆ, ಸೊ ಎ ವ್ಯಾಲ್ಯೂ ಕ್ಯಾನ್ ಬಿ ನಿಯರ್ ಕನ್ಸಿಡರ್ಡ್ ಆಸ್ ವಾಟ್? 0. ಸೊ ಎ ವ್ಯಾಲ್ಯೂನ 0 ಅಂತ ಕನ್ಸಿಡರ್ ಮಾಡಿದ್ರೆ ಈ ನೆಟ್ ಏನಾಗುತ್ತೆ? ಈ ನೆಟ್ ಈಸ್ ಈಕ್ವಲ್ ಟು, ಸಿ, we will copy the value. okay, so ನಾನು ಇಲ್ಲಿ ಏನು ಮಾಡ್ತೀನಿ? ಕಾಪಿ ಮಾಡ್ತೀನಿ ವ್ಯಾಲ್ಯೂನ. ಓಕೆ, ಈ ವ್ಯಾಲ್ಯೂನ ಸಿ ಇಲ್ಲಿ ಬರೆಯೋದಾದರೆ ಈ ನೆಟ್ ಈಸ್ ಈಕ್ವಲ್ ಟು ಅಂತ ಬರೆಯೋದಾದರೆ, ಓಕೆ, ಎಸ್. ಸೊ ಈಗ ಎ ವ್ಯಾಲ್ಯೂ 0 ಆಯಿತು. ಎ ವ್ಯಾಲ್ಯೂ 0 ಆದರೆ ವಾಟ್ ಹ್ಯಾಪನ್ಸ್? ಈ ನೆಟ್ ಈಸ್ ಈಕ್ವಲ್ ಟು 2p r, ಓಕೆ, divided by 4 pi epsilon naught r square whole to the power of 2 ಅಂದರೆ r to the power of 4 ಆಯಿತು. ಸಿ, ನಾವು ವಾಟ್ ಹ್ಯಾಪನ್ಸ್? 2p, ಓಕೆ, ಇಲ್ಲಿ r ಒಂದು ಕ್ಯಾನ್ಸಲ್ ಮಾಡಿದ್ರೆ ಸೊ ಕೆಳಗಡೆ ಏನಾಗುತ್ತೆ? 4 pi epsilon naught r to the power of 3. 4 pi epsilon naught r to the power of 3. Or else we can write like this also. E net is equal to k into, okay, so 2p divided by r cube. ಓಕೆ, ವೆಕ್ಟರ್ ಫಾರ್ಮಲ್ಲಿ ಬರೆಯೋದಾದರೆ, ಇಫ್ ದಿಸ್ ಕೇಸ್, ಈ ಕೇಸನ್ನು ವೆಕ್ಟರ್ ಫಾರ್ಮಲ್ಲಿ ಬರೆಯೋದಾದರೆ ಕೆ ಇಂಟು 2p, ಓಕೆ, ಡಿವೈಡೆಡ್ ಬೈ ಆರ್ ಕ್ಯೂಬ್ ಪಿ ಕ್ಯಾಪ್. ದಿಸ್ ಈಸ್ ವಾಟ್ ದ ರೆಪ್ರೆಸೆಂಟೇಷನ್. 5 ಮಾರ್ಕ್ಸಿಗೆ ಕೇಳಿದ್ರೆ, ಸೊ ಇಫ್ ಯು ರೈಟ್ ಅಪ್ ಟು ಹಿಯರ್ ಯು ವಿಲ್ ಗೆಟ್ ಕಂಪ್ಲೀಟ್ ಮಾರ್ಕ್ಸ್, ಫುಲ್ ಮಾರ್ಕ್ಸ್. ಕ್ಲಿಯರ್? ಎಸ್. ಸೊ ನೋಡಿ, ಈ ಡಿರೈವೇಷನ್ನು ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್. 5 ಮಾರ್ಕ್ಸಿಗೆ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಹಾಗಾಗಿ ಡೋಂಟ್ ಇಗ್ನೋರ್ ದಿಸ್ ಕ್ವೆಶನ್. ಸೊ ಕೇಳ್ತಾರೆ ಅಂದರೆ ವರ್ಷಕ್ಕೆ ಈ ಒಂದು ಬೋರ್ಡ್ ಎಕ್ಸಾಮ್ಸಲ್ಲಿ ಈ ಒಂದು ಈಕ್ವೇಷನ್ ಅಥವಾ ಈ ಒಂದು ಡಿರೈವೇಷನ್ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಬಂದಿದ್ದೀನಿ. ಸೊ ನಿಮಗೆ ಅರ್ಥ ಆಗಿದ್ದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇಲ್ಲ ಅಂತ ಹೇಳಿದ್ರೆ ಏನೇ ಫೀಡ್ಬ್ಯಾಕ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದ್ರ ನೋಟ್ಸ್ ನೋಡಬೇಕು ಅಂದರೆ ಸಿ ಹಿಯರ್ ಫ್ರಮ್ ದ ಸ್ಟಾರ್ಟಿಂಗ್ ಬಿಗಿನಿಂಗ್ ಕೂಡ ನಿಮಗೆ ನೋಟ್ಸ್ ಅವೈಲಬಿಲಿಟಿ ಇದೆ. ಸೊ ಈ ಒಂದು ನೋಟ್ಸನ್ನು ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಸೊ ಈ ಒಂದು ಚಾನಲ್ಗೆ ನೀವು ಆಸ್ ಐ ಟೋಲ್ಡ್ ಇನ್ ದ ಬಿಗಿನಿಂಗ್ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಆ್ಯಂಡ್ ಹೇಳಿ. ಓಕೆ, ಸೊ ಫಿಸಿಕ್ಸ್ ಮೇಸ್ಟ್ರಿ ಯೂಟ್ಯೂಬ್ ಚಾನಲಲ್ಲಿ ಈ ರೀತಿ ಕ್ಲಾಸಸ್ ಆಗ್ತಾಯಿದೆ, ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಅವರಿಗೂ ಕೂಡ ಅವ್ರ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡೋದಕ್ಕೆ ಹೇಳಿ. ಸೊ ಈ ಒಂದು ಟಾಪಿಕ್ಕು ನಿಮಗೆ ಏನು ಅನ್ನಿಸ್ತು ಅಂತೇಳಿ ಫೀಡ್ಬ್ಯಾಕನ್ನು ಕಮೆಂಟ್ ಸೆಕ್ಷನಲ್ಲಿ ಕೊಡಿ. ಸೊ ನೀವು ನಮಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬ್ತಾ, ನಮಸ್ತೆ.